ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ಬಾರಿಯೂ ಶೋಕನೀಯ ಸಂಕೇತ ದಿನ ಆಚರಣೆಯನ್ನು ಪಟ್ಟಣದಲ್ಲಿ ಸರ್ವ ಧರ್ಮೀಯರು ವಿಶೇಷತೆಯಿಂದ ಆಚರಿಸಲಾಯಿತು. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಇಸ್ಲಾಂ ಧರ್ಮದ ಪವಿತ್ರವಾದ ಮೊಹರಂ ಅನ್ನಿಗಿರಿ ಭಾವೈಕ್ಯ ಸಂಭ್ರಮ ಸಂಕೇತ. ಮೊಹರಂ ಕೊನೆ ದಿನದಲ್ಲಿ ಅದ್ದೂರಿಯಾಗಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲಾಯಿತು. ಕೆಲವರು ಶೋಕ ದಿನದ ಪ್ರಯುಕ್ತ ಉಪವಾಸ, ನಮಾಜ್ ಹಾಗೂ ಕುರಾನ್ ಪಠಣ ಮಾಡಿದರೆ, ಇನ್ನು ಕೆಲವರು ಹಬ್ಬದ ರೂಪದಲ್ಲಿ ಕೊನೆಯ ದಿನದಂದು ಮೋಜು ಮಜಲು, ಹೆಜ್ಜೆ ಕುಣಿತ, ಮೆರವಣಿಗೆ ಮೂಲಕ ದೇವರುಗಳಿಗೆ ಬೀಳ್ಕೊಡುವ ವಾಡಿಕೆ ಮೊದಲಿನಿಂದ ಬಂದಿದೆ. ಒಟ್ಟಾರೆ ಈ ಬಾರಿ ಮೊಹರಂ ವಿವಿಧ ರೀತಿಯಲ್ಲಿ ಸಂಪನ್ನ ವ್ಯಕ್ತಿವಾಗಿತ್ತು. ಎಲ್ಲ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಲ್ಲಿ ಹಿಂದೂ ಮುಸ್ಲಿಂ ಸರ್ವ ಭಕ್ತರು ಶಾಂತಿ ಸೌಹಾರ್ದತೆ ಸಮನ್ವಯತೆಯಿಂದ ಆಚರಿಸಿ ಸಂಭ್ರಮಿಸಿದರು. ವರದಿ ಶರೀಫ್, ಕನ್ನಡ ಸುದ್ದಿ, ಅನ್ನಿಗೇರಿ. ನಾವು ಮಾತಾಡೋಗಿ ಅಂಗಡಿ ಮಾಡ್ತೀವಿ.